ಹರಿ ಓಂ. ನಾನು ಹಿಂದೆ ಭಗವದ್ಗೀತೆಯ ಅರ್ಥವನ್ನು, ಸಾರಾಂಶವನ್ನು ವಿಡಿಯೋ ಮೂಲಕ ಅದರಲ್ಲಿ ಹೇಳುವಂಥ ಪ್ರಯತ್ನವನ್ನು ಪಟ್ಟಿದ್ದೆ. ತದನಂತರ ಆ ವಿಡಿಯೋವನ್ನು ಬಿಟ್ಟು, ಆ ಒಂದು ಸರಣಿಯನ್ನು ಬಿಟ್ಟು, ನಾನು ಶಂಕರಾಚಾರ್ಯರ ನಿಂದನೆ ಸರಿಯೇ ಎನ್ನುವಂಥ ಬಗ್ಗೆ ವಿಡಿಯೋವನ್ನು ಮಾಡಿದ್ದೆ. ತದನಂತರ ನಾನು ಗಮನಿಸಿದ ರೀತಿಯಲ್ಲಿ ಶಂಕರಾಚಾರ್ಯರ ಬಗ್ಗೆ, ಅದ್ವೈತ ಸಿದ್ಧಾಂತದ ಬಗ್ಗೆ ಅನೇಕ ಟೀಕೆಗಳು, ಅದು ಸರಿಯಿಲ್ಲ ಅನ್ನುವಂತಹ ಅಭಿಪ್ರಾಯಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಅದ್ವೈತ ಸಿದ್ಧಾಂತದ ಬಗ್ಗೆ ನನಗೆ ಗೊತ್ತಿರುವಷ್ಟು, ಯಾಕಂತ ಕೇಳಿದರೆ ನನಗೆ ಪೂರ್ತಿ ಗೊತ್ತಿದೆ ಅಂತ ಅಲ್ಲ, ಅಥವಾ ನಾನು ಎಲ್ಲವೂ ನನಗೆ ಗೊತ್ತಿದೆ ಅನ್ನುವಂತಹ ಒಂದು ಅಹಂಕಾರದಿಂದಲೂ ಅಲ್ಲ, ಬದಲಾಗಿ ನನಗೆ ಎಷ್ಟು ಗೊತ್ತಿದೆಯೋ ಅಲ್ಪ ಗೊತ್ತಿರುವುದರಲ್ಲಿಯೂ ಕೂಡ ನನಗೆ ಎಷ್ಟು ಗೊತ್ತಿದೆ ಅದನ್ನು ನಾನು ಹೇಳ್ತೇನೆ ಅಂತ. ಈ ರೀತಿಯಾಗಿ ಅದ್ವೈತ ಸಿದ್ಧಾಂತದ ಬಗ್ಗೆ ಒಂದು ವಿಡಿಯೋವನ್ನು ಮಾಡಬೇಕು ಅಂತ ಎಂದುಕೊಂಡೆ. ನೋಡಿ, ಈ ವಿಷಯದ ಬಗ್ಗೆ, ಏನು ಅದ್ವೈತ ಸಿದ್ಧಾಂತದ ಬಗ್ಗೆ ಮಾತನಾಡ್ತಾ ಇದ್ದೇನೆ, ಇದು ಕೆಲವರಿಗೆ ಬೋರ್ ಅಂತ ಅನಿಸ್ಬೋದು. ಅಥವಾ ನಾನು ಹಿಂದೆ ಮಾಡಿದಂಥ ವಿಷಯಗಳು ಕೂಡ, ಭಗವದ್ಗೀತೆಯ ಬಗ್ಗೆ ಏನು ಮಾಡಿದ್ದೆ ವಿಷಯಗಳು ಅಥವಾ ಅದರ ಸಾರಾಂಶ, ಅದು ಕೂಡ ಬೋರ್ ಅಂತ ಅನಿಸ್ಬೋದು, ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸ್ಬೋದು. ಅದು ಹಾಗೆಯೇ. ಈಗ ಒಬ್ಬ ಆಟ ಆಡುವವನಿಗೆ ಆಟ ಆಡುವ ಅಂತ ಕರೆದ್ರೆ ಅವನು ಆಟ ಆಡಲಿಕ್ಕೆ ಖುಷಿಯಿಂದ ಬರ್ತಾನೆ. ಯಾಕೆ ಅಂತ ಕೇಳಿದರೆ ಅವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ. ಆಟ ಆಡಲಿಕ್ಕೆ ಬರದವನಿಗೆ ಆಟ ಆಡುವ ಅಂತ ಹೇಳಿದರೆ ಅವನು ಬರ್ತಾನಾ? ಇಲ್ಲ. ಅವನಿಗೆ ಯಾಕೆ ಅಂತ ಹೇಳಿದರೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಆದರೆ ನಾವು ಗಮನಿಸಬೇಕು, ಈ ಒಂದು ಸ್ಪಿರಿಚುವಲ್ ನಾಲೆಡ್ಜ್ ಅಂತ ನಾವೇನು ಹೇಳ್ತೇವೆ, ಆಧ್ಯಾತ್ಮಿಕ ಜ್ಞಾನ ಅಂತ ಏನು ಹೇಳ್ತೇವೆ, ಅದನ್ನು ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ಬೇಕು, ಮನುಷ್ಯನಾದವನು ತಿಳ್ಕೊಳ್ಬೇಕು ಅಂತ. ಯಾಕೆ ಅಂತ ಕೇಳಿದರೆ ಶಂಕರಾಚಾರ್ಯರು ಹೇಳಿದಾಗೆ ಮನುಷ್ಯ ಜನ್ಮ ಅನ್ನುವಂಥದ್ದು ಸಿಗುವುದೇ ಬಹಳ ಅಪರೂಪ, ಕಷ್ಟಕರವಾದದ್ದು, ಪುಣ್ಯದ ಫಲದಿಂದ ಅದು ಸಿಗುವಂಥದ್ದು ಮನುಷ್ಯ ಜನ್ಮ ಅನ್ನುವಂಥದ್ದು. ಈ ಮನುಷ್ಯ ಜನ್ಮದಲ್ಲಿ ಒಂದು ಸ್ವಲ್ಪವಾದರೂ ಸಾರ್ಥಕಗೊಳಿಸಬೇಕು ಅಂತ ಆದರೆ ಈ ರೀತಿಯಾದಂತಹ ಒಂದು ವಿಚಾರಗಳು ನಮ್ಮ ತಲೆಯೊಳಗೆ ಹೋಗಬೇಕು, ಅಥವಾ ನಾವು ಅದನ್ನು ಸಂಗ್ರಹಿಸಬೇಕು. ಆದ್ದರಿಂದ ಈ ಅದ್ವೈತ ಸಿದ್ಧಾಂತವು ಕೂಡ ಹಾಗೆ ಬೋರ್ ಅಂತ ಅನಿಸ್ಬೋದು, ಇಂಟ್ರೆಸ್ಟ್ ಇಲ್ಲ, ಬೋರ್ ಅಂತ ಅನಿಸ್ಬೋದು. ಆದರೆ ನಾವು ತಿಳ್ಕೊಳ್ಳೇಬೇಕಾದಂಥ ವಿಷಯ ಇದು. ಇನ್ನು ಅದ್ವೈತ ಸಿದ್ಧಾಂತದ ಬಗ್ಗೆ ಯಾಕೆ ಇಷ್ಟೆಲ್ಲ ಟೀಕೆಗಳು ಬರ್ತದೆ ಅಂತ ಹೇಳಿದರೆ, ನಾನು ಮೊದಲೇ ಹೇಳ್ತೇನೆ, ಯಾಕೆ ಟೀಕೆಗಳು ಇಷ್ಟೆಲ್ಲ ಅದ್ವೈತ ಸಿದ್ಧಾಂತದ ಬಗ್ಗೆ ಬರ್ತದೆ ಅಂತ ಹೇಳಿದರೆ, ಯಾರಿಗೂ ಕೂಡ ಅದ್ವೈತ ಸಿದ್ಧಾಂತದ ಬಗ್ಗೆ ಅನುಭವ ಇಲ್ಲ, ಅನುಭವಿಸಲಿಲ್ಲ, ಅದನ್ನು ಅದ್ವೈತ ಸಿದ್ಧಾಂತವನ್ನು ಅನುಭವಿಸಲಿಲ್ಲ, ಬದಲಾಗಿ ತಿಳ್ಕೊಂಡಿದ್ದಾರೆ ಅಷ್ಟೇ. ಏನು ಅದ್ವೈತ ಸಿದ್ಧಾಂತದಲ್ಲಿ ಹೇಳಿದ್ದಾರೆ ಶಂಕರಾಚಾರ್ಯರು ಅಂತ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ, ಆದರೆ ಆ ಅನುಭವ ಇಲ್ಲ. ಯಾಕೆ ಅಂತ ಹೇಳಿದರೆ, ಈ ಅದ್ವೈತ ಸಿದ್ಧಾಂತ ಅನ್ನುವಂಥದ್ದು ಅದು ಕೇವಲ ಥಿಯೋರಿಟಿಕಲ್ ನಾಲೆಜ್ ಅಲ್ಲ, ಅದು ಪ್ರಾಕ್ಟಿಕಲ್ ನಾಲೆಜ್. ಈಗ ಉದಾಹರಣೆಗೆ ಒಬ್ಬ ವಿಜ್ಞಾನವನ್ನು ಕಲಿಯುವವ ಅಥವಾ ಸೈನ್ಸನ್ನು ಕಲಿಯುವವ, ಅವೊಂದು ಪುಸ್ತಕದಲ್ಲಿ ಏನಿದೆ ಆ ಥಿಯೋರಿಟಿಕಲ್ ನಾಲೆಜ್ ಅವನ ತಲೆಯೊಳಗೆ ಹೋಗದೇ ಇರಬಹುದು, ಅಥವಾ ಅವನಿಗೆ ಅರ್ಥ ಆಗದೇ ಇರ್ಬೋದು. ಆದರೆ ಯಾವಾಗ ಅವನು ಆ ಒಂದು ಸೈನ್ಸನ್ನು, ಆ ಒಂದು ಚಟುವಟಿಕೆಯ ಮೂಲಕ ಅಥವಾ ಲ್ಯಾಬ್ನಲ್ಲಿ ಹೋಗಿ ಆ ಒಂದು ಎಕ್ಸ್ಪರಿಮೆಂಟ್ ಮಾಡಿದಾಗ ಅವನಿಗೆ ಗೊತ್ತಾಗ್ತದೆ, ಹೋ ಇದು ಈ ರೀತಿ, ಈ ವಿಷಯ ಹೀಗೆ ಅಂತ ಅವನಿಗೆ ಸರಿಯಾಗಿ ಅರ್ಥ ಆಗ್ತದೆ. ಅದೇ ರೀತಿ ಅದ್ವೈತ ಸಿದ್ಧಾಂತವು ಕೂಡ, ಯಾರಿಗೆ ಜೀವನದಲ್ಲಿ ಅದ್ವೈತ ಸಿದ್ಧಾಂತದ ಬಗ್ಗೆ ಅನುಭವ ಆಗುವುದಿಲ್ಲವೋ, ಜೀವನದಲ್ಲಿ ಅದನ್ನು ಅವರು ಅನುಭವಿಸಲಿಲ್ವೋ, ಅವರಿಗೆ ಅದ್ವೈತ ಸಿದ್ಧಾಂತ ಅರ್ಥ ಆಗುವುದಿಲ್ಲ ಅಂತ ಮೊದಲೇ ನಾನು ಇಲ್ಲಿ ಹೇಳ್ತಿದ್ದೇನೆ. ಇನ್ನು ಅದ್ವೈತ ಅಂತ ಹೇಳಿದರೆ ಏನು? ಅದ್ವೈತ ಅಂತ ಹೇಳಿದರೆ ಬೇರೆ ಅಲ್ಲದ್ದು, ಅಂದರೆ ಭಗವಂತ ಮತ್ತು ಆತ್ಮ ಒಂದೇ ಅಂತ. ಅದಕ್ಕೆ ಹೇಳುವುದು ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ ಜೀವೋ ಬ್ರಹ್ಮ ಇವ ನಾಪರಃ ಅಂತ. ಬ್ರಹ್ಮವೇ ಸತ್ಯ, ಉಳಿದೆಲ್ಲವೂ ಮಿಥ್ಯ ಅಂತ. ಇದೇ ಅದ್ವೈತ. ಜೀವನೂ ಕೂಡ ತನ್ನ ನಿಜಸ್ವರೂಪದಲ್ಲಿ ಬ್ರಹ್ಮನೇ ಅಂತ ತಿಳ್ಕೊಂಡಿರುವಂಥದ್ದು, ಇದು ಅದ್ವೈತ ಸಿದ್ಧಾಂತ. ಇನ್ನು ಈ ಅದ್ವೈತವನ್ನು ಶಂಕರಾಚಾರ್ಯರು ರಚಿಸಿದ್ರಾ? ಇಲ್ಲ, ಅದ್ವೈತವನ್ನು ಶಂಕರಾಚಾರ್ಯರು ರಚಿಸಲಿಲ್ಲ. ಬದಲಾಗಿ ಸನಾತನ ಧರ್ಮದ ಉಪನಿಷತ್ತಿನಲ್ಲಿ ಏನಿದೆ ಅದನ್ನು ಮತ್ತೆ ಶಂಕರಾಚಾರ್ಯರು ಉಳಿಸಿದ್ರು, ಅಥವಾ ಅದನ್ನೇ ಮತ್ತೊಮ್ಮೆ ಜನರಿಗೆ ಹೇಳಿದ್ರು ಅಂತ. ಬದಲಾಗಿ ಅವರು ರಚಿಸಿದ್ದಲ್ಲ ಇದನ್ನು.
ಅವರ ಓನ್ ಅವರು ಏನು ಮಾಡಲಿಲ್ಲ. ಬದಲಾಗಿ ಉಪನಿಷತ್ತಿನಲ್ಲಿ ಏನಿದೆ ಅದನ್ನು ಜನರಿಗೆ ಹೇಳಿದರು. ಅದರಿಂದ ಇದು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ ಸರ್ವಂ ಖಲ್ವಿದಂ ಬ್ರಹ್ಮಾಸಿ ಅಂದರೆ ಸಮಸ್ತವು ಬ್ರಹ್ಮವೇ, ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮನೇ, ಈ ರೀತಿಯಾದಂತಹ ವಾಕ್ಯಗಳು ಉಪನಿಷತ್ತಿನಲ್ಲಿಯೇ ಬರ್ತದೆ. ಅದಕ್ಕೆ ಭಾಷ್ಯವನ್ನು ಬರೆದ್ರು ಶಂಕರಾಚಾರ್ಯರು ಅಷ್ಟೇ. ಬದಲಾಗಿ ಅವರು ಓನ್ ಅದನ್ನು ರಚನೆ ಮಾಡಿದ್ದಲ್ಲ. ಬ್ರಹ್ಮ ಎಂದರೆ ಯಾರು? ಅದ್ವೈತದ ಪ್ರಕಾರ ಬ್ರಹ್ಮ ಅಂದರೆ ಯಾರು? ಬ್ರಹ್ಮ ಅಂದರೆ ಎಲ್ಲದಕ್ಕೂ ಮೂಲವಾದಂತಹ, ನಿತ್ಯವೂ ಇರುವಂತಹ, ಅನಂತವಾದಂತಹ ಪರಮ ಸತ್ಯವನ್ನು ಬ್ರಹ್ಮ ಅಂತ ಕರಿತೇವೆ. ಎಲ್ಲದರ ಹಿಂದೆಯೂ ಬ್ರಹ್ಮನೇ ಇದ್ದಾನೆ. ಹೇಗೆಂದರೆ ಉಂಗುರ, ಸರ, ಬಳೆ ಇವೆಲ್ಲ ಹೆಸರು ಮತ್ತು ಆಕಾರದಲ್ಲಿ ಬೇರೆ ಬೇರೆ ಇರ್ಬೋದು, ಆದರೆ ಮೂಲ ವಸ್ತು ಯಾವುದು? ಚಿನ್ನವೇ. ಹಾಗೆಯೇ ಜೀವಿಗಳು, ಅನೇಕ ವಸ್ತುಗಳು ಬೇರೆ ಬೇರೆಯಾಗಿ ನಮಗೆ ಕಾಣಬಹುದು, ಆದರೆ ಅದರಲ್ಲಿರುವಂತಹ ಅದಕ್ಕೆ ಆಧಾರ ಯಾವುದು ಅಂತ ಕೇಳಿದರೆ ಅದು ಪರಬ್ರಹ್ಮನೊಬ್ಬನೇ ಅಂತ. ಇನ್ನು ಆತ್ಮ ಎಂದರೇನು? ಆತ್ಮ ಅಂತ ಹೇಳಿದರೆ ನಮ್ಮ ನಿಜಸ್ವರೂಪ. ಅದು ದೇಹ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿಯೂ ಅಲ್ಲ, ಅಹಂಕಾರವೂ ಅಲ್ಲ, ಅದಕ್ಕೆಂತಲೂ ಮೀರಿದ್ದು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ, ಸುಖ ದುಃಖಗಳು ಇರಬಹುದು, ನಾವು ಮಾಡುವಂತಹ ಕರ್ಮಗಳು ಇರ್ಬೋದು, ಇದಕ್ಕೆ ಸಾಕ್ಷಿಯಾಗಿ ನಿಂತಿರುವವನು ಆತ್ಮ. ಈ ಆತ್ಮವೇ ಪರಬ್ರಹ್ಮ ಅಂತ ಹೇಳಿರುವಂಥದ್ದು. ಇನ್ನು ನಾವು ತಿಳ್ಕೊಳ್ಬೇಕಾದದ್ದು, ಅಲ್ಲಿ ನಾವು ಆವಾಗ ಒಂದು ವಾಕ್ಯ ಹೇಳಿದೆ ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ ಅಂತ. ಬ್ರಹ್ಮವೇ ಸತ್ಯ, ಜಗತ್ತು ಮಿಥ್ಯ ಅಂತ. ಯಾಕೆ ಜಗತ್ತು ಮಿಥ್ಯ? ನಾವೆಲ್ಲ ಕಾಣ್ತಾ ಇದೆ, ನಾವೆಲ್ಲ ಸತ್ಯ ಅಲ್ವಾ ಅಂತ ನಾವು ಎಣ್ಕೊಳ್ಬಹುದು. ಆದರೆ ಅದ್ವೈತದಲ್ಲಿ 3 ಸತ್ಯಗಳಿದೆ. ಅದು ಯಾವುದಂತ ಕೇಳಿದರೆ, ಮೊದಲನೆಯದು ಪಾರಮಾರ್ಥಿಕ ಸತ್ಯ ಅಂತ ಹೇಳಿದರೆ ಎಂದಿಗೂ ಬದಲಾಗದಂತಹ ಸತ್ಯ. ಅದೇ ಪರಬ್ರಹ್ಮನೊಬ್ಬನೇ, ಅವನು ಯಾವತ್ತೂ ಬದಲಾಗುವುದಿಲ್ಲ, ಅವನು ಪಾರಮಾರ್ಥಿಕವಾದಂತಹ ಸತ್ಯ. ಇನ್ನು ವ್ಯಾವಹಾರಿಕವಾದಂತಹ ಸತ್ಯ ಅಂತ ಹೇಳಿದರೆ ನಾವು ಪ್ರತಿದಿನ ಅನುಭವಿಸುವಂತಹ ಒಂದು ಜಗತ್ತು, ಧರ್ಮ ಅಧರ್ಮಗಳು, ಪಾಪ ಪುಣ್ಯಗಳು, ಇವೆಲ್ಲ ವ್ಯಾವಹಾರಿಕವಾದಂತಹ ಸತ್ಯ. ಇದನ್ನೇ ಶಂಕರಾಚಾರ್ಯರು ಮಿಥ್ಯಾ ಅಂತ ಹೇಳ್ತಾರೆ. ಅಂತ ಹೇಳಿದರೆ ವ್ಯಾವಹಾರಿಕವಾಗಿ ಸತ್ಯ ಹೌದು, ಆದರೆ ಇದರ ಹಿಂದೆ ಇರುವವನು ಕೂಡ ಬ್ರಹ್ಮನೇ ಅಂತ. ಇದರ ಮುಖ್ಯ ಆಧಾರ ಏನು ಅಂತ ಕೇಳಿದರೆ ಬ್ರಹ್ಮನಾಗಿದ್ದಾನೆ, ಆದ್ರಿಂದ ಇದು ಮಿಥ್ಯಾ ಅಂತ ಹೇಳಿರುವಂಥದ್ದು. ಅಂದರೆ ಪೂರ್ತಿ ಸುಳ್ಳು ಅಂತಲ್ಲ. ವ್ಯಾವಹಾರಿಕವಾಗಿ ಹೌದು ಸತ್ಯ, ನಾವೆಲ್ಲ ಇದ್ದೇವೆ ಹೌದು, ಆದರೆ ಇದರ ಹಿಂದೆ ಇರುವವನು ಬ್ರಹ್ಮನೊಬ್ಬನೇ ಅಂತ. ಆದ್ರಿಂದ ಇದನ್ನು ಮಿಥ್ಯಾ ಅಂತ ಕರೀತಿದ್ದಾರೆ. ಅದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದ ವ್ಯಾವಹಾರಿಕವಾಗಿ ಸತ್ಯ ಇರುವುದರಿಂದ ನಾವು ಭಕ್ತಿ ಮಾಡಬೇಕು, ಕರ್ಮ ಮಾಡಬೇಕು, ಈ ಎಲ್ಲ ಕಾರ್ಯಗಳನ್ನು ನಾವು ಮಾಡಬೇಕು. ಕೆಲವರು ಹೇಳೋದುಂಟು, ಶಂಕರಾಚಾರ್ಯರು ಭಕ್ತಿ ಮಾಡೋದು ಬೇಡ, ಕರ್ಮ ಮಾಡೋದು ಬೇಡ ಅಂತೆಲ್ಲ ಹೇಳಿದರು ಅಂತ. ಅದು ತಪ್ಪು. ವ್ಯಾವಹಾರಿಕವಾಗಿ ಜಗತ್ತು ಸತ್ಯ ಇರುವುದರಿಂದ ನಾವು ಕರ್ಮವನ್ನು ಮಾಡಬೇಕು, ಭಕ್ತಿಯನ್ನು ಮಾಡಬೇಕು. ಎಲ್ಲಿಯವರೆಗೆ? ಜ್ಞಾನ ಬರುವವರೆಗೆ, ಬ್ರಹ್ಮಜ್ಞಾನ ಬರುವವರೆಗೆ ಇದೆಲ್ಲವನ್ನು ಮಾಡಬೇಕು. ಇದೆಲ್ಲ ಆದಮೇಲೆ, ಬ್ರಹ್ಮಜ್ಞಾನ ಬಂದ ಮೇಲೆ ಅಹಂ ಬ್ರಹ್ಮಾಸ್ಮಿ ಆಗ್ತೇವೆ ಅಂತ. ಇನ್ನೊಂದು ಸತ್ಯ ಇದೆ, ಪ್ರಾತಿಭಾಸಿಕವಾದಂತಹ ಸತ್ಯ, 3ನೇ ಸತ್ಯ. ಅಂದರೆ ಭ್ರಮೆಯಿಂದ ಕಾಣುವಂಥ ಒಂದು ಸತ್ಯ ಅಂತ. ಅಂದರೆ ಉದಾಹರಣೆಗೆ ಒಂದು ಹಗ್ಗ ಇದೆ, ಕತ್ತಲಲ್ಲಿ ಆ ಹಗ್ಗವನ್ನು ಹಾವಂತ ನಾವು ತಿಳ್ಕೊಂಡ್ರೆ ಅದು ಪ್ರಾತಿಭಾಸಿಕವಾದಂಥ ಸತ್ಯ. ಅಂತ ಹೇಳಿದರೆ ಎಲ್ಲಿಯವರೆಗೆ ಅದು ಹಾವೇ, ಇದು ಹಾವು ಅಂತ ನಾವು ನಿರ್ಧರಿಸುತ್ತೇವೆಯೋ ಅದೇ ಸತ್ಯ ಅಂತ ನಾವು ತಿಳ್ಕೊಂಡಿರ್ತೇವೆ. ಯಾವಾಗ ಇದು ಹಾವಲ್ಲ, ಇದು ಹಗ್ಗ ಅಂತ ನಾವು ತಿಳ್ಕೊಳ್ತೇವೆ, ಸತ್ಯ ಬದಲಾಗ್ತದೆ. ಅಂತ ಹೇಳಿದರೆ ನಾವು ತಿಳ್ಕೊಂಡಿರುವಂಥದ್ದು ಬದಲಾಗ್ತದೆ. ಇದನ್ನು ಪ್ರಾತಿಭಾಸಿಕ ಸತ್ಯ ಅಂತ ಅದ್ವೈತದಲ್ಲಿ ಹೇಳ್ತಾರೆ. ಇನ್ನು ನಾವು ಅದ್ವೈತದಲ್ಲಿ ಮುಖ್ಯ ಬರುವಂಥ ವಿಷಯ ಅವಿದ್ಯೆ ಅಂತ. ಈಗ ನಾವು ಸುಖ ಪಡ್ತೇವೆ, ದುಃಖ ಆಗ್ತದೆ, ಇವರು ನನ್ನ ಮಿತ್ರರು, ಇವರು ನನ್ನ ಶತ್ರು, ಹೀಗೆಲ್ಲ ನಾವು ಹೇಳ್ತೇವೆ. ಇದಕ್ಕೆ ಕಾರಣ ಏನು? ಅವಿದ್ಯೆ ಅಂತ. ಅವಿದ್ಯೆ ಅಂತ ಹೇಳಿದರೆ ಇಲ್ಲದ್ದನ್ನು ಇದೆ ಅಂತ ಹೇಳುವಂಥದ್ದು, ಅಥವಾ ಅಜ್ಞಾನ ಅಂತ. ಈ ಅವಿದ್ಯೆಯಲ್ಲಿ 2 ರೀತಿ ಇದೆ. ಒಂದು ಆವರಣ ಶಕ್ತಿ, ಇನ್ನೊಂದು ವಿಕ್ಷೇಪ ಶಕ್ತಿ ಅಂತ.
ಆವರಣ ಶಕ್ತಿ ಅಂತ ಹೇಳಿದರೆ ನಿಜವಾದಂತಹ ಬ್ರಹ್ಮಸ್ವರೂಪ ಏನಿದೆ ಅದನ್ನು ಮುಚ್ಚುವಂತಹ ಒಂದು ವಸ್ತು. ಇನ್ನು ವಿಕ್ಷೇಪ ಶಕ್ತಿ ಅಂತ ಹೇಳಿದರೆ ಈ ಒಂದು ಬ್ರಹ್ಮನ ಬದಲಾಗಿ ಇನ್ನೊಂದು ಯಾವುದೋ ವಸ್ತು ಇದೆ ಅಂತ ತಿಳ್ಕೊಳ್ಳುವಂಥದ್ದು. ಉದಾಹರಣೆಗೆ ಈಗ ನಾವು ಆವಾಗಲೇ ಹೇಳಿದ ಹಾಗೆ ಹಗ್ಗ ಮತ್ತು ಹಾವಿನ ಉದಾಹರಣೆಯನ್ನು ತಗೊಳ್ಬೋದು. ವಾಸ್ತವಿಕವಾಗಿ ಅಲ್ಲಿರುವಂಥದ್ದು ಹಗ್ಗ, ಆದರೆ ನಾವೇನು ತಿಳ್ಕೊಂಡಿದ್ದೇವೆ, ನಾವು ಹಾವು ಅಂತ ತಿಳ್ಕೊಂಡಿದ್ದೇವೆ. ಇದೇ ಆವರಣ ಶಕ್ತಿ. ಅಂದರೆ ನಿಜವಾದಂಥ ಬ್ರಹ್ಮಸ್ವರೂಪ ಹಾವು ಅನ್ನುವಂಥ ಒಂದು ವಿಷಯ ಮುಚ್ಚಿದೆ, ಅದರ ಮೇಲೆ ಇನ್ನೊಂದು ಇದೆ ಅಂತ ಹೇಳಿದರೆ ಹಾವು ಆ ಹಗ್ಗದ ಬದಲಾಗಿ ಹಾವು ಅನ್ನುವಂಥದ್ದು ಇದೆಯಲ್ಲ, ಅದನ್ನೇ ವಿಕ್ಷೇಪ ಶಕ್ತಿ ಅಂತಲೂ ಕರೀತಾರೆ. ಅಂತ ಹೇಳಿದರೆ ಅದರ ಮೇಲೆ ಇನ್ನೊಂದು ಯಾವುದೋ ವಸ್ತು ಕೂತಿದೆ ಅಂತ. ಅದರಿಂದ ಈ ಅವಿದ್ಯೆಯಿಂದ ಏನಾಗ್ತದೆ ಅಂತ ಹೇಳಿದರೆ ತನ್ನ ನಿಜ ಸ್ವರೂಪವನ್ನು ಕಳ್ಕೊಳ್ತಾನೆ, ಬದಲಾಗಿ ನಾನು ದೇಹವೇ ಎಂದು ತಿಳ್ಕೊಳ್ತಾನೆ. ಅದರಿಂದ ಅವಿದ್ಯೆಯಿಂದ ಆತ್ಮ ಅಥವಾ ಜೀವ ಏನಿದ್ದಾನೆ ಅವನು ನಾನು ದೇಹ, ನಾನು ಮನಸ್ಸು ಎಂದೆಲ್ಲ ಎಂದ್ಕೊಳ್ತಾನೆ. ಆದರೆ ಅವಿದ್ಯೆ ಅಥವಾ ಈ ಅವಿದ್ಯೆಯಿಂದ ಅಹಂಕಾರ, ಸುಖ ದುಃಖಗಳು ಎಲ್ಲ ನಮಗೆ ಇದೆ, ಸುಖ ದುಃಖಗಳು ಇದೆ, ನನ್ನಲ್ಲಿ ಇಷ್ಟು ಸಂಪತ್ತಿದೆ ಅಥವಾ ಮನುಷ್ಯನಿಗೆ ಅಹಂಕಾರವೂ ಕೂಡ ಬರುವುದು ಅವಿದ್ಯೆಯಿಂದಲೇ. ಯಾವಾಗ ಅವಿದ್ಯೆ ಹೋಗ್ತದೆ ಅಂತ ಕೇಳಿದರೆ ಯಾವಾಗ ಮನುಷ್ಯನಿಗೆ ಜ್ಞಾನ ಬರ್ತದೆ ಆಗ ಅವಿದ್ಯೆ ಹೋಗ್ತದೆ. ಅಂತ ಹೇಳಿದರೆ ಬ್ರಹ್ಮಜ್ಞಾನ ಅದೇ ಅದ್ವೈತವನ್ನು ಯಾರು ಅನುಭವಿಸ್ತಾರೆ ಅವರಿಗೆ ಅವಿದ್ಯೆ ಹೋಗ್ತದೆ ಅಂತ. ಇಲ್ಲಿಗೆ ಈ ಒಂದು ಭಾಗವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಮತ್ತಷ್ಟು ಅದ್ವೈತ ಸಿದ್ಧಾಂತದಲ್ಲಿ ಅನೇಕ ವಿಚಾರಗಳು ಇದೆ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಹರಿ ಓಂ.